ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟು ಪತ್ರ ಬರೆದಿರೋದು ನಿಜ. ದೆಹಲಿ ನಾಯಕರಿಗೆ ಲೆಟರ್ ಬರೆದು ಮನವಿ ಮಾಡಿದ್ದೇವೆ. 30 ಶಾಸಕರು ಅಧಿವೇಶನದ ವೇಳೆ ಪತ್ರ ಬರೆದಿದ್ವಿ. ನನಗೆ ಸಚಿವ ಸ್ಥಾನ ಬೇಕಂತ ನಾನು ಕೇಳಿಲ್ಲ. ಸಚಿವ ಸಂಪುಟ ವಿಸ್ತರಣೆ ವೇಳೆ ಹೊಸಬರಿಗೆ ಅವಕಾಶ ಕೊಡಬೇಕು. ರಾಜ್ ನ್ಯೂಸ್ಗೆ ಶಾಸಕ ಭರತ್ ರೆಡ್ಡಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಕುರಿತಾಗಿ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟು ನಾನು ಯಾವ ಪತ್ರವನ್ನ ಬರೆದಿದ್ದೀನಿ ಅಂತ ಹೇಳಲಾಗ್ತಾ ಇದೆ. ಆ ಪತ್ರವನ್ನ ಬರೆದಿರೋದು ನಿಜ ಅಂತ ಇದೀಗ ರಾಜ್ ನ್ಯೂಸ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ದೆಹಲಿ ನಾಯಕರಿಗೆ ಲೆಟರ್ ಬರೆದು ಮನವಿಯನ್ನ ಮಾಡಿದ್ದೇವೆ. ಟೋಟಲ್ ಆಗಿ 30 ಶಾಸಕರು ಅಧಿವೇಶನದ ಸಂದರ್ಭದಲ್ಲಿ ಪತ್ರವನ್ನ ಬರೆದಿದ್ವಿ. 30 ಶಾಸಕರು ಬರೆದಂತ ಲೆಟರ್ ಅದು. ನನಗೆ ಸಚಿವ ಸ್ಥಾನ ಬೇಕು ಅಂತ ನಾನು ಆ ಪತ್ರದಲ್ಲಿ ಕೇಳಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದೇನೆ ಅಂತ ರಾಜ್ ನ್ಯೂಸ್ಗೆ ಶಾಸಕ ಭರತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೂವತ್ತು ಶಾಸಕರು ಅಧಿವೇಶನದ ವೇಳೆ ಪತ್ರ ಬರೆದಿದ್ವಿ. ನನಗೆ ಸಚಿವ ಸ್ಥಾನ ಬೇಕು ಅಂತ ನಾನು ಕೇಳಿಲ್ಲ. ರಾಜ್ ನ್ಯೂಸ್ಗೆ ಶಾಸಕ ಭರತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟು ಪತ್ರ ಬರೆದಿರೋದು ನಿಜ ಅಂತ ಇದೀಗ ಹೇಳಿದ್ದಾರೆ. ರಾಜ್ ನ್ಯೂಸ್ಗೆ ಶಾಸಕ ಭರತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಚಿಟ್ಚಾಟನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಬಳ್ಳಾರಿ ನಗರದ ಯುವ ಶಾಸಕ ನಾರಾ ಭರತ್ ರೆಡ್ಡಿ ಅವರು ರಾಜ್ಯದಲ್ಲಿ ಅವರದೇ ಒಂದು ಹೊಸ ರೀತಿಯ ರಾಜಕಾರಣ ಮಾಡೋದ್ರಲ್ಲಿ ಅವರದೇ ಆದಂಥ ಒಂದು ಹೆಸರನ್ನು ಮಾಡಿರ್ತಕ್ಕಂಥವರು ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ NT ಶ್ರೀನಿವಾಸ್ ಅವರು ಈ ಹೊಸ ಒಂದು ಶಾಸಕರೇನಿದ್ದಾರೆ ಅವರಿಗೆ ಮುಂದಿನ ಬಾರಿ ಅವಕಾಶ ಆದರೆ ನಮ್ಮನ್ನು ಕೂಡ ಈ ಒಂದು ಸಂಪುಟದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥದ್ದನ್ನು ಒಂದು ಈಗ ಲೆಟ್ರನ್ನ ಬರೆದಿರ್ತಕ್ಕಂಥದ್ದು. ಈ ಲೆಟ್ರ್ ಈಗ ಎಲ್ಲೆಡೆ ವೈರಲ್ ಆಗಿದೆ. ಈಗ ನಮ್ಮ ಜೊತೆ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು ಏನು ಇವಾಗ ಪಕ್ಷಕ್ಕೆ ಒಂದು ಲೆಟ್ರನ್ನು ಬರೆದಿರ್ತಕ್ಕಂಥದ್ದು, ನಮ್ಮ ಯೂತ್ಸ್ನ ಪರಿಗಣನೆ ಮಾಡಿ ಮುಂದಿನ ದಿನಗಳಲ್ಲಿ ನಮಗೊಂದು ಅವಕಾಶ ಕೊಡಿ ಅಂತ, ಇದು ಯಾವ ಥರ? ಇದರಲ್ಲಿ ಏನು ಬೇರೆ ಉದ್ದೇಶ ಏನಿಲ್ಲ. ನಾಳೆ ಯಾವತ್ತನ ಕ್ಯಾಬಿನೆಟ್ ಎಕ್ಸ್ಪೆನ್ಷನನ್ನು ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಯುವಕರಿಗೆ ಒಂದು ಆದ್ಯತೆಯನ್ನು ಕೊಡಿ ಅಂಥೇಳಿ ಯಾವ ರೀತಿಯಲ್ಲಿ MLA ಎಲೆಕ್ಷನ್ ಟೈಮಲ್ಲಿ ಯುವಕರಿಗೆ ಕೂಡ ಸ್ವಲ್ಪ ಆದ್ಯತೆಯನ್ನು ಕೊಡಿ ಅಂತೇಳಿ ಯಾವ ರೀತಿಯಲ್ಲಿ ಕೇಳ್ತೀವಿ, ಅದೇ ರೀತಿಯಲ್ಲಿ ಸಚಿವರು ಏನೋ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನಡೆದಾಗ ಯುವಕರು ಕೂಡ ಒಂದು ಕನ್ಸಿಡ್ರೇಷನಲ್ಲಿ ತೊಗೊಳ್ಳಿ ಅಂಥೇಳಿ ನಾವು ಒಂದು ಮನವಿಯನ್ನು ಎಲ್ಲ ಶಾಸಕರು ಸೇರಿ ಕೊಟ್ಟಿರೋಂಥದ್ದು. ಅಲ್ಲ, ಈಗ ಏನು ನಿಮ್ಮದೇನಾದರೂ ಡಿಮ್ಯಾಂಡ್ ಇದೆಯಾ? ಈಗ ಯಾಕಂತಂದರೆ ಈಗ ಒಂದು ಕಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಯಾರಾಗಬೇಕು ಅನ್ನೋಂಥದ್ದು ಒಂದು ಗೊಂದಲ, ಅಧಿಕಾರ ಹಸ್ತಾಂತರದ ಗೊಂದಲ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ಒಬ್ಬೊಬ್ಬ ಶಾಸಕರಿಗೂ ಕೂಡ ಭಾಳ ಬೇಡಿಕೆ, ಇವತ್ತು ನಿಮ್ಮನ್ನು ಮನವೊಲಿಸಲಿಕ್ಕೆ ಭಾಳ ಕಸರತ್ತುಗಳು ನಡೀತಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ನೀವೇನು ಒಟ್ಟಾರೆಯಾಗಿ ಇಷ್ಟು ಜನರು ಒಂದು ಸೈನ್ ಮಾಡಿ ಕೊಟ್ಟಿದ್ದೀರಾ, ಇದರಲ್ಲಿ ನಿಮ್ಮದು ಏನಾದರೂ ಬೇಡಿಕೆಗಳು ನಿಗಮ ಮಂಡಳಿ ಮತ್ತು ಈ ಥರ ಸರ್ಕಾರದಲ್ಲಿ ಆಗ್ತಕ್ಕಂಥ ಮಂತ್ರಿಗಳು ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಾದರೂ ಕೇಳಿದ್ದೀರಾ? ಇಲ್ಲ, ನಮ್ಮದೇನು ಬೇಡಿಕೆಗಳು ಏನಿಲ್ಲ. ನಮ್ಮ ಕ್ಷೇತ್ರಕ್ಕೆ ನಮ್ಮ ಎಲ್ಲರೂ ಯುವ ಶಾಸಕರು ಏನೇನಿದ್ರೆ ಪ್ರತಿಯೊಬ್ಬರ ಕ್ಷೇತ್ರಕ್ಕೆ ಸಚಿವರುಗಳಾಗಿರ್ಬೋದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನೇ ಕೇಳಿದ್ರು, ಸ್ವಲ್ಪ ಸೀನಿಯರ್ಸ್ಗಳು ಯಾರನ್ನು ಕೇಳಿದ್ರು ಕೂಡ ಇಲ್ಲಪ್ಪ ಫಸ್ಟ್ ಟೈಮ್ ಗೆದ್ದಿದ್ದಾರೆ, ನಾವು ಅವ್ರಿಗೆ ಸಹಕಾರ ಮಾಡಿದ್ರೆ ನೆಕ್ಸ್ಟ್ ಮುಂಬರುವಂಥ 2ನೇ ಎಲೆಕ್ಷನ್ಗೆ ಯೂಸ್ ಆಗುತ್ತೆ, ಅವ್ರಿಗೆ ಅನುಕೂಲತೆ ಆಗುತ್ತೆ ಅಂತೇಳಿ ಭಾಳಷ್ಟು ಅನುದಾನಗಳು ನಮಗೆ ಕೊಟ್ಟಿದ್ದಾರೆ, ನಮಗೆ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಅಂಥ ಬೇಡಿಕೆಗಳು ಏನು ಬೇರೆವೇನೂ ಇಲ್ಲ. ಸರ್, ಈಗ ಬಳ್ಳಾರಿ ವಿಚಾರಕ್ಕೆ ಬರೋದಾದರೆ, ಬಳ್ಳಾರಿಯಲ್ಲಿ ಇವತ್ತಿಗೆ ಏನು ನಾಗೇಂದ್ರ ಅವ್ರದ್ದು ಇಶ್ಯೂ ಆಯಿತು, ಅದಾದ ನಂತರ ಇಲ್ಲಿ ಮಂತ್ರಿ ಸ್ಥಾನ ಖಾಲಿ ಇದೆ. ಜಮೀರ್ ಅಹಮದ್ ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಆದರೆ ಜಮೀರ್ ಅವರು ಮೇಂಟೈನ್ ಮಾಡ್ತಾರೆ, ಬಟ್ ಸೂಕ್ತ ಸಂದರ್ಭಕ್ಕೆ ಇಲ್ಲಿ ಒಬ್ಬ ಹಾಲಿ ಮಂತ್ರಿ ಇದ್ದಂಥ ಕೆಲಸಗಳು ಆಗ್ತಾಯಿಲ್ಲ. ಆ ನಿಟ್ಟಲ್ಲಿ ಹೇಳೋದಾದರೆ ನೀವು ಯಾವ ರೀತಿಯ ಒಂದು ಒತ್ತಡವನ್ನು ಮಾಡ್ತೀರಿ? ಇಲ್ಲ, ಜಮೀರಣ್ಣ ಅವರು ಕೆಲಸ ಮಾಡ್ತಿದ್ದಾರೆ. ಆದರೆ ನಾವಿಲ್ಲಿ ಶಾಸಕರು, ನಾನು, ನಾಗೇಂದ್ರಣ್ಣವರು, ಗಣೇಶ್ ಅವರು, BM ನಾಗರಾಜ್ ಅವರು, ಅನ್ನಪೂರ್ಣ ಅವರು, ತುಕಾರಾಮ್ ಅವರು, ನಾಸಿರ್ ಹುಸೇನ್ ಅವರು ಎಲ್ಲರೂ ನಾವಿದ್ದು ಅಭಿವೃದ್ಧಿಯನ್ನು ಮಾಡ್ತಿದ್ದೀವಿ. ಆದರೆ ನಮ್ಮದು ಏನು ಬೇಡಿಕೆ ಇದೆ ಅಂತಂದರೆ ಭಾಳಷ್ಟು ದಿನಗಳಿಂದ, ಒಂದು ವರ್ಷದಿಂದ ಇರ್ಬೋದು, ಇನ್ನು ನಾಗೇಂದ್ರ ಅವ್ರದ್ದು ಒಂದೇನೋ ನಾಗೇಂದ್ರಣ್ಣವ್ರದ್ದು ಇನ್ಸಿಡೆಂಟ್ ಆಗಿ ರಾಜೀನಾಮೆಯನ್ನು ಮಾಡಿದರು ಅಂತೇಳಿ ತಾವು ಹೇಳ್ತಿದ್ವಿ. ಅವತ್ತು ರಾಜೀನಾಮೆ ಮಾಡ ಅಂತೇಳಿ ಯಾರೂ ನಾಗೇಂದ್ರಣ್ಣವ್ರಿಗೆ ಹೇಳಿದಂಥವ್ರು ಅಲ್ಲ. ನಾಗೇಂದ್ರ ಅವರು ಸ್ವಯಂ ಪ್ರೇರಿತವಾಗಿ ನನ್ನ ಮೇಲೆ ಇಂಥ ಕಪ್ಪು ಚುಕ್ಕಿ ಬಂದಿದೆ, ನನ್ನಿಂದ ಪಾರ್ಟಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ನಾವೆಲ್ಲ ಅವತ್ತು ಅವ್ರನ್ನ ರಾಜೀನಾಮೆ ಕೊಡಬಾರ್ದು ಅಂತೇಳಿ ಒತ್ತಡ ಮಾಡಿದಂಥವ್ರಲ್ಲಿ ನಾವು, ಗಣೇಶ್ ಅವರು ಎಲ್ಲರೂ ಇದ್ದೀವಿ. ಆದರೆ ಅವರು ನೋಡಪ್ಪ ನನ್ನ ಮೇಲೆ ಕಪ್ಪು ಚುಕ್ಕೆ ಬಂದಾಗ ನಾನು ರಾಜೀನಾಮೆಯನ್ನು ಕೊಟ್ಟು
ನಾನು ನನ್ನ ಮೇಲೆ ಇದ್ದಿದ್ದು ಇವೇನೋ ಕ್ಲೀನ್ ಚಿಟ್ ಬಂದಾಗ ನಾನು ಮತ್ತೆ ತೊಗೊತೀನಿ ಅದನ್ನಂತೇಳಿ ನಾಗೇಂದ್ರಣ್ಣವರು ಅವತ್ತು ಕೊಟ್ಟಿದ್ದು. ಇವತ್ತು ನಾಗೇಂದ್ರಣ್ಣವ್ರಿಗೂ ಕ್ಲೀನ್ ಚಿಟ್ ಬಂದಿದೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪಕ್ಷದವರು ಅವರಿಗೆ ತೊಂದರೆ ಕೊಡ್ಬೋದು, ಆದರೆ ವಾಸ್ತವಾಂಶ ಏನು ನಡೆದಿದೆ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾಗೇಂದ್ರಣ್ಣವರು ಅತಿ ಶೀಘ್ರದಲ್ಲಿ ಮಂತ್ರಿ ಆಗ್ತಾರೆ. ಮುಂಬರುವಂಥ ತಿಂಗಳಲ್ಲಿ ನಾಗೇಂದ್ರ ಅವರನ್ನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮತ್ತು ಮಂತ್ರಿಯನ್ನಾಗಿ ಘೋಷಣೆ ಮಾಡ್ತಾರೆ ಅನ್ನೋಂಥ ವಿಶ್ವಾಸದ ನುಡಿಗಳನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.